ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ಮಾದಪ್ಪ, ಎಂಥ ಅನ್ಯಾಯ ಆಗೋಯ್ತು. ನನ್ನ ಗ್ರಹಚಾರಕ್ಕೆ ಒಂದು ಫೋನು ಬರ್ತಾ ಇಲ್ವಲ್ಲ ಶಿವು. ವಿಷಯ ಕೇಳಿ ಹೊಟ್ಟೆ ಕಿವುಚ್ದಂಗೆ ಆಗ್ತಾ ಇದೆ. ಅಯ್ಯೋ ಮಾದಪ್ಪಣ, ನೀನ್ ಯಾಕಣ ಹಂಗನ್ಕತ್ಯ? ಮನ್ಸನೇ ತಪ್ಪು ಮಾಡ್ತೇನೆ ಅಂದ್ಮ್ಯಾಕೆ ಇದು ಮನ್ಸ ಮಾಡಿರೋ ವಸ್ತು ಇದು ತಪ್ಪು ಮಾಡಕ್ಕಿಲ್ವೇ? ದೊಡ್ಡ ಮನ್ಸು ಶಿವು ನಿಂದು, ದೊಡ್ಡ ಮನ್ಸು. ನಿನ್ನ ಜಾಗದಲ್ಲಿ ನಾನು ಇದ್ದಿದ್ರು ಹೋಗ್ಲಿ ಬಿಡು. ಅಲ್ಲ ಶಿವು, ನಿನಗೆ ಸಾಲ ಕೊಡ್ಸದ್ನಲ್ಲ, ಅವನು ನಿನಗೆ ಅನ್ಯಾಯ ಮಾಡಬೇಕು ಅಂತಾನೆ ನಿನ್ನನ್ನು ಕರೀತಿದ್ದ ಅನ್ಸತ್ತೆ. ನೀನು ಇಷ್ಟೆಲ್ಲ ನೋವಲ್ಲಿದ್ರೂ ನನ್ನ ಬಗ್ಗೆ ಒಂದು ಮಾತು ಕೂಡ ಆಡ್ತಿಲ್ವಲ್ಲ. ಆ ನಿನ್ನ ಒಳ್ಳೆ ಮನಸ್ಸಿಗೆ ಆ ದೇವ್ರು ನಿನ್ನನ್ನು ಕಾಪಾಡ್ತಾವನು. ಹೋಗ್ಲಿ ಬಿಡು, ಎಲ್ಲ ಸಮಸ್ಯೆನೂ ಬಗೆಹರಿತಲ್ಲ, ಅಷ್ಟೇ ಸಾಕು. ನೀನೇನೋ ಅಷ್ಟೇ ಸಾಕು ಅಂತೀಯ. ಅವತ್ ಮದ್ವೆ ಮನೇಲಿ ಎಲ್ರ ಮುಂದೆ ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟೆ. ಈಗಾರ ಗೊತ್ತಾಯ್ತ ನಂಗೆ ಕಳ್ಳ ಅಲ್ಲ ಅಂತ. ಹೋಗ್ಲಿ ಬಿಡು ಸೀನಾ. ಅಲ್ಲಿ ಹಂಗಾಗಿದ್ದಕ್ಕೆ ಮಹಾಲಕ್ಷ್ಮಿ ತರ ಇರೋ ರಶ್ಮಿ ನಮ್ಮನೆ ಸೊಸೆಯಾಗಿ ಬಂದು ನಾವಿಬ್ರು ಬೀಗ್ರಾದ್ವಿ. ಈ ಮನೆಯಿಂದ ನಿನ್ನಂತ ಅವಿವೇಕಿ ನನ್ನ ಮಗನಿಗೆ ಹೆಣ್ಣು ಸಿಕ್ತು. ರಶ್ಮಿ ಕಾಲ್ಗುಣದಿಂದ ನಮ್ಮ ಮನೆ ಹೆಂಗ್ ಉದ್ಧಾರ ಆಯ್ತದೆ ನೋಡ್ತೀವಿ. ಹೂ ಮಾದಪ್ಪ ಅಂಕಲ್, ನಮ್ ಗುಂಡಕ್ಕನ್ ಕಾಲ್ಗುಣದಿಂದ ನಮ್ ಸೀನಣ್ಣ ಸೀನಣ್ಣ ಅಲ್ಲ ಕಣವ, ಬಾವ ಬಾವ ಅನ್ನು. ಸಾರಿ, ನಮ್ ಸೀನಾ ಬಾವ ದೇವಸ್ಥಾನಕ್ಕೆಲ್ಲ ಹೋಗೋದ್ ಕಲ್ತಿದಾರಂತೆ. ಏನ್ಲಾ ದೇವಸ್ಥಾನಕ್ಕೆ ಹೋಗಿದ್ಯಾ? ನಿಜ ಏನ್ಲಾ? ಹೂ ಮಾದಪ್ಪಣ್ಣ, ಮಂಗಳಮ್ಮ ಹೇಳ್ತಿದ್ಲು ಮಾಕಳವನ್ ಗುಡಿ ಮುಂದೆ ಸೀನ ನೋಡ್ದಂಗಾಯ್ತು ಅಂತ. ಈ ನನ್ನ ಮಗ ಮಾಕಾಳವನ್ ದೇವಸ್ಥಾನಕ್ಕೆ ಹೋಗಿರೋದಕ್ಕೂ ಇವಾಗ ಲಿಂಕ್ ಆಯ್ತು. ಈ ನನ್ನ ಮಗ ಕದ್ದಿರೋ ಹಣನ ಅಲ್ಲಿಟ್ಬಿಟ್ಟು ಬಂದವನೆ, ಅದು ಪಾರುಗ್ ಸಿಕ್ಕೈತೆ. ಆದರೂ ನನ್ನ ಮಗಂಗೆ ಒಳ್ಳೆ ಬುದ್ಧಿ ಬಂತಲ್ಲ, ಅದಕ್ಕೂ ನಮ್ಮ ರಶ್ಮಿ ಕಾಲ್ಗುಣನೇ ಕಾರಣ. ಏನೋ ಎಲ್ಲ ಒಳ್ಳೇದಾಯ್ತಲ್ಲ, ಅದೇ ಸಂತೋಷ. ನಿಠ ಮಾದಪ್ಪಣ. ಆದ್ರೂ ಆ ದಾಸೇಗೌಡರು ನನ್ನ ಮ್ಯಾಗ ಆಟೋನ್ ಸೇಡಿ ಯಾಕೆ ಇಟ್ಕೊಂಡವ್ರೆ ಅಂತ ನನಗೆ ಗೊತ್ತಾಯ್ತಿಲ್ಲ. ನನಗೂ ಅದೇ ಅನುಮಾನ ಶಿವು. ಇವತ್ತು ಬಿಟ್ಬಿಡು, ನಾಳೆಗೆ ಅವನ ಮನೆ ತವ ನಾನೇ ಹೋಗ್ತೀನಿ. ಏನು ಅಂತ ವಿಚಾರಿಸ್ತೀನಿ. ಅವನೇ ಮಾಡ್ತಾವನ ಅಥವಾ ಅವನ ಜೊತೆಗೆ ಯಾರಾದರೂ ಸೇರ್ಕೊಂಡವ್ರ ಎಲ್ಲ ತಿಳ್ಕೊಂಬರ್ತೀನಿ. ಹೋಗ್ಲಿ ಬಿಡು ಮಾದಪ್ಪಣ, ಅವ್ರವ್ರ ಪಾಪವ ಅವ್ರವ್ರೇ ತಿಂತಾರೆ. ಅಣ್ಣ, ನೀನ್ ಹಂತ ಹಂತವಾಗಿ ಬೆಳಿತಿದ್ಯಲ್ಲ, ಅದನ್ನ ನೋಡೋರ್ ಕೆಲವು ಕೆಟ್ಟ ಕಣ್ಗಳಿಗೆ ಆಗಕ್ಕಿಲ್ಲ. ಅಂತವ್ರ ಕತೆ ಎಲ್ಲ ಇದೆಯಾ? ನಮ್ ಮನೆ ನಾಶ ಮಾಡಕ್ ನೋಡ್ತಾರಲ್ಲ, ಅಂತವ್ರ ಮನೆ ಸರ್ವನಾಶ ಆಗೋಯ್ತದೆ. ನೋಡ್ತಿರು ಬಿಡ್ತೋನವ. ಅಲ್ಲ, ನಮಗ್ ಕೆಟ್ಟ ಬಯಸೋರ್ಗೆ ಆ ಮಾಕಳವ ಒಳ್ಳೆ ಬುದ್ಧಿ ಕೊಡ್ತಾಳೆ. ಅದನ್ನ ಬಿಟ್ಬಿಟ್ಟು ನಾವ್ ಅವ್ರ ಕೆಟ್ಟದ್ ಬಯಸಿದ್ರೆ ನಾವ್ಯಾಕೆ ನಮ್ ಬಾಯಿನ ಹೊಲ್ಸ್ ಮಾಡ್ಕೊಳಮ್ಮ? ಆ ನಮ್ಮವ್ವ ಮಾಕಳವ ಎಲ್ಲ ನೋಡ್ಕೊತಾಳೆ. ಎಲ್ರೂ ಇದೀವಿ, ಲೀಲಾನು ಇದ್ದಿದ್ರೆ ಬಹಳ ಚೆನ್ನಾಗಿರೋದು. ಅವನು ಬತ್ತಿನದ ಜೊತೆಗೆ ಹೊಂಟಿದ್ಲು. ಅಷ್ಟ್ರಲ್ಲಿ ನೀನ್ ಫೋನ್ ಮಾಡಿ ಬತ್ತೀನಿ ಅಂದಲ್ಲ, ಅದಕ್ಕೆ ನಾನು ಬರಲ್ಲ, ಅಡ್ಗೆ ಮಾಡ್ತೀನಿ ಅಂತ ಅಲ್ಲೇ ಉಳ್ಕೊಂಡ್ಲು. ಓಹೋ ಅವಳು ಮಾಡೋ ಅಡ್ಗೆ ಒಂದು ತುತ್ತು ಅವಳೇ ಬಾಯಿಗಿಡಲ್ಲ, ಅದಕ್ಕೆ ಬಿಲ್ಡಪ್ ಬೇರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.